ಸಿಟಿ ಸಾಕಾಗಿ ಹೋಗಿದ್ಯಾ? ನಿಮ್ಗಾಗಿ ಕಾದಿದೆ ಹಸಿರ ಸ್ವರ್ಗ ಮಾಕ್ಸ್ ಟೆರಾಹಿಲ್ ಮ್ಯಾನೇಜ್ ಫಾರ್ಮ್ ಲ್ಯಾಂಡ್. ಪ್ರೈವೇಟ್ ಫಾರ್ಮ್ ಪ್ಲಾಟ್ ತಗೊಳ್ಳಿ. 20+ ಪ್ರೀಮಿಯಂ ಅಮ್ಯುನಿಟೀಸ್ ಜೊತೆ ರೆಸಾರ್ಟ್ ಸ್ಟೈಲ್ ಜೀವನ ನಡೆಸಿ. ಕೇವಲ 42 ಲಕ್ಷ ರೂಪಾಯಿನಿಂದ ಆರಂಭ. ಮಾಕ್ಸ್ ಟೆರಾಹಿಲ್, ವೇರ್ ನೇಚರ್ ಮೀಟ್ಸ್ ಲಕ್ಸುರಿ. ಆಸಕ್ತರು ಕಾಲ್ ಮಾಡಿ ಅಥವಾ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಚೆಕ್ ಮಾಡಿ. ಆಫ್ರಿಕಾ ಹೆಬ್ಬಾಗಿಲಿಗೆ ಭಾರತ ಲಗ್ಗೆ. ಉಗ್ರರ ನೆಲದಿಂದಲೇ ಆಪರೇಷನ್ ಆಫ್ರಿಕಾ. ಅಲ್ಲಿ ಭಾರತದ ಟಾರ್ಗೆಟ್ ಚೀನಾನ, ಅಮೆರಿಕನ. ನಮಸ್ಕಾರ ಸ್ನೇಹಿತರೆ. ಜಾಗತಿಕ ರಾಜಕೀಯ ದಿನಕ್ಕೊಂದು ರಂಗು ಪಡಿತಾ ಇರೋ ಹೊತ್ತಲ್ಲಿ ಭಾರತ ಈಗ ಹೊಸ ಗೇಮ್ ಶುರು ಮಾಡಿದೆ. 8,000 ಕಿಲೋಮೀಟರ್ ದೂರದ ರಾಷ್ಟ್ರವೊಂದರಲ್ಲಿ ಹೊಸ ದಾಳ ಉರುಳಿಸಿದೆ. ಆಪರೇಷನ್ ಆಫ್ರಿಕಾ ಲಾಂಚ್ ಆಗಿದೆ. ಒಂದ್ ಕಡೆ ಆಫ್ರಿಕಾದ ಮಾರ್ಕೆಟ್ಗಾಗಿ ಚೀನಾ, ರಷ್ಯಾ, ಅಮೆರಿಕ ಎಲ್ಲರೂ ಕಿತ್ತಾಟ ಮಾಡ್ತಿದ್ದಾರೆ. ಮತ್ತೊಂದ್ ಕಡೆ ಯುರೋಪಿನ ಶಕ್ತಿಗಳು ಅದೇ ಆಫ್ರಿಕಾದಿಂದ ಜಾಗ ಖಾಲಿ ಮಾಡ್ತಿದ್ದಾರೆ. ಈಗ ಆ ಜಾಗಕ್ಕೆ ಅಮೆರಿಕದ ಎದುರು ಮನೆಯಂತಿರೋ ಈ ರಾಷ್ಟ್ರಕ್ಕೆ ಭಾರತ ನುಗ್ತಾ ಇದ್ದು, ಆಫ್ರಿಕಾದ ಗೇಟ್ ವೇನಲ್ಲಿ ಆ ಮುಸ್ಲಿಂ ದೇಶದ ಜೊತೆಗೆ ಹೊಸ ರಕ್ಷಣಾ ಒಪ್ಪಂದವನ್ನ ಭಾರತ ಮಾಡಿಕೊಂಡಿದೆ. ಇಸ್ರೇಲ್ನಿಂದ ಮಿಡಲ್ ಈಸ್ಟ್ ತನಕ, ಯುರೋಪ್ನಿಂದ ಅಮೆರಿಕ ತನಕ, ಕಡೆಗೆ ಚೀನಾ ಕೂಡ ಈ ಹೆಜ್ಜೆಯನ್ನ ಕುತೂಹಲದಿಂದ ನೋಡ್ತಾ ಇದೆ. ಭಾರತ ಇಲ್ಲಿಗೆ ಬರೋ ಮೂಲಕ ಇಲ್ಲಿ ಯಾರನ್ನ ಟಾರ್ಗೆಟ್ ಮಾಡ್ತಾ ಇದೆ, ಭಾರತದ ತಂತ್ರ ಏನು ಅಂತ ವಿಶ್ಲೇಷಣೆ ನಡೀತಾ ಇದೆ. ಹಾಗಿದ್ರೆ ಭಾರತ ಶುರು ಮಾಡಿರೋ ಆ ಹೊಸ ಆಟ ಯಾವುದು? ಭಾರತಕ್ಕೆ ರೆಡ್ ಕಾರ್ಪೆಟ್ ಹಾಸಿ ಒಳಗೆ ಕರ್ಕೋತಿರೋ ಈ ರಾಷ್ಟ್ರದ ಹೆಸರೇನು? ನಮ್ಮ ಯುದ್ಧ ವಾಹನಗಳ ತಯಾರಿಕೆಗೆ ಅಲ್ಲಿ ಜಾಗ ಸಿಗ್ತಿರೋದು ಯಾಕೆ? ಚೀನಾವನ್ನ ಕೌಂಟರ್ ಮಾಡೋ ನಿಟ್ಟಿನಲ್ಲಿ, ಅಮೆರಿಕಗೆ ಮೆಸೇಜ್ ಪಾಸ್ ಮಾಡೋ ನಿಟ್ಟಿನಲ್ಲಿ ಭಾರತದ ಆರ್ಥಿಕತೆಗೆ ಈ ಹೆಜ್ಜೆ ಪ್ರಮುಖ ಅಂತ ಅನಿಸ್ಕೊಳ್ತಿರೋದು ಯಾಕೆ? ಬನ್ನಿ, ಭಾರತ ಶುರು ಮಾಡಿರೋ ಈ ಅದ್ಭುತ ಗೇಮ್ ಬಗ್ಗೆ, ಫ್ಯೂಚರ್ನಲ್ಲಿ ಭಾರತಕ್ಕಿದು ಹೇಗೆ ಹೆಲ್ಪ್ ಮಾಡ್ಬೋದು ಅನ್ನೋ ಬಗ್ಗೆ ಡೀಟೇಲ್ ಆಗಿ ಈ ವರದಿಯಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ, ವಿಶ್ಲೇಷಿಸ್ತಾ ಹೋಗೋಣ. ಮೊರಾಕೋ ಜೊತೆಗೆ ಭಾರತ ಸ್ನೇಹ, ರಕ್ಷಣಾ ಒಪ್ಪಂದಕ್ಕೆ ಸಹಿ ಹಾಕಿದ ಭಾರತ. ಸ್ನೇಹಿತರೆ, ಈಗ ಭಾರತ ಕೈಜೋಡಿಸಿರೋ ಈ ರಾಷ್ಟ್ರ ಮೊರಾಕೋ. ತುಂಬಾ ಜನಕ್ಕೆ ಈ ರಾಷ್ಟ್ರ ಅಷ್ಟೊಂದು ಪರಿಚಿತ ಅಲ್ಲದೆ ಇರಬಹುದು. ಆದರೆ ಸ್ನೇಹಿತರೆ, ಇವ್ರದ್ದು ಭಾರತಕ್ಕಿಂತ 2 ಪಟ್ಟು ಶ್ರೀಮಂತ ರಾಷ್ಟ್ರ. ಹಿಂಸೆಯ ನಡುವೆನೂ ದೊಡ್ಡ ಆರ್ಥಿಕತೆಯಾಗಿ ಬೆಳೆದಿರೋ ರಾಷ್ಟ್ರ. ಮ್ಯಾಪ್ನಲ್ಲಿ ನೋಡ್ತಾ ಇದ್ದೀರಾ, ಇದೇ ಮೊರಾಕೋ. ಭಾರತದಿಂದ 8,000 ಕಿಲೋಮೀಟರ್ ದೂರದಲ್ಲಿರೋ ಈ ಮೊರಾಕೋ ಪಶ್ಚಿಮ ಆಫ್ರಿಕಾದ ಕರಾವಳಿಯಲ್ಲಿ ಹರಡ್ಕೊಂಡಿದೆ. ಒಂದು ಕಡೆ ಯುರೋಪ್, ಇನ್ನೊಂದು ಕಡೆ ಅಲ್ಜೀರಿಯಾ, ಮತ್ತೊಂದು ಕಡೆ ಮಾರಿಟಾನಿಯಾ, ಮತ್ತೊಂದು ಕಡೆ ಅಟ್ಲಾಂಟಿಕ್ ಸಾಗರದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ಭೂಮಿಯ ಮೇಲಿರೋ ಅತಿ ಆಯಕಟ್ಟಿನ ರಾಷ್ಟ್ರಗಳ ಪಟ್ಟಿಯಲ್ಲೇ ಇದು ಸ್ಥಾನ ಪಡ್ಕೊಳ್ಳುತ್ತೆ. ಅಮೆರಿಕ, ಯುರೋಪ್, ಆಫ್ರಿಕಾ ಎಲ್ಲ ಖಂಡಗಳಿಗೂ ತುಂಬ ಇಂಪಾರ್ಟೆಂಟ್. 3.7 ಕೋಟಿ ಜನಸಂಖ್ಯೆ ಇದೆ. 99% ಮುಸ್ಲಿಮ್ಸ್ ಇದ್ದಾರೆ. ಅದರಲ್ಲಿ 99% ಅಗೇನ್ ಸುನ್ನಿ ಮುಸ್ಲಿಮರೇ ಇದ್ದಾರೆ. ಇವರ GDP ಸದ್ಯ $165 ಬಿಲಿಯನ್ ಇದ್ದು ಪ್ರಪಂಚದಲ್ಲಿ 58ನೇ ದೊಡ್ಡ ಆರ್ಥಿಕತೆ. ಹಾಗೆ $4,440 ತಲಾ ಆದಾಯ ಹೊಂದಿದ್ದಾರೆ. ಆ ಮೂಲಕ ಭಾರತಕ್ಕಿಂತ ಹೆಚ್ಚು ಕಮ್ಮಿ ಡಬಲ್ ಶ್ರೀಮಂತರಿದ್ದಾರೆ ಮೊರಾಕೋ ಪೀಪಲ್. ಸ್ನೇಹಿತರೆ, ಹಾಗೆ ನೋಡಿದ್ರೆ ಮೊನ್ನೆ ತನಕ ಕೂಡ ಭಾರತ ಹಾಗೂ ಮೊರಾಕೋ ನಡುವೆ ಅಂತ ಗಾಢ ಸಂಬಂಧ ಏನಿರಲಿಲ್ಲ. ಭಾರತ ಇವ್ರ ಕಡೆ ತಿರುಗಿ ಕೂಡ ನೋಡ್ತಾ ಇರಲಿಲ್ಲ. ಆದರೆ ಈಗ ಭಾರತ ಅಂದುಕೊಳ್ಳದ ರೀತಿ ಬೆಳವಣಿಗೆಗಳಾಗ್ತವೆ. ಅಗ್ರೆಸಿವ್ ಆಗಿ ಇಲ್ಲಿ ಜಾಲ ಹರಡ್ತಾ ಇದೆ. ಖುದ್ದು ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಮೊರಾಕೋಗೆ ಭೇಟಿ ಕೊಟ್ಟಿದ್ದು, ಅಲ್ಲಿ ಇಂಪಾರ್ಟೆಂಟ್ ಒಪ್ಪಂದಕ್ಕೂ ಸೈನ್ ಹಾಕಿದ್ದಾರೆ. ಉಗ್ರವಾದದ ವಿರುದ್ಧ ಹೋರಾಡೋಕೆ, ಸೈನಿಕರಿಗೆ ತರಬೇತಿ ಕೊಡೋಕೆ, ಸಮರಾಭ್ಯಾಸ ಮಾಡೋಕೆ, ಸೈಬರ್ ಯುದ್ಧಕ್ಕೆ, ಕೊನೆಗೆ ಆಯುಧಗಳ ಜಂಟಿ ತಯಾರಿಕೆಗೂ ಭಾರತ ಮೊರಾಕೋ ಸೈ ಎಂದಿವೆ. ಈಗ ಆಲ್ರೆಡಿ ಭಾರತದ ಮೊದಲ ವಿದೇಶಿ ಡಿಫೆನ್ಸ್ ಫೆಸಿಲಿಟಿಗೆ ಮೊರಾಕೋ ಜಾಗ ಕೊಟ್ಟಿದೆ. ಕಾಸಾಬ್ಲಾಂಕಾ ಪ್ರಾಂತ್ಯದಲ್ಲಿ ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಲಿಮಿಟೆಡ್ TASL ತನ್ನ ಘಟಕ ನಿರ್ಮಾಣ ಮಾಡಿದ್ದು, ಸೆಪ್ಟೆಂಬರ್ 23ನೇ ತಾರೀಕಿಗೆ ರಾಜನಾಥ್ ಸಿಂಗ್ ಉದ್ಘಾಟನೆ ಮಾಡಿದ್ದಾರೆ. ಇದು ಮುಂದೆ ಮೊರಾಕೋದ ಸೇನೆಗೆ ಯುದ್ಧ ವಾಹನಗಳನ್ನು ಒದಗಿಸುತ್ತೆ. ವೀಲ್ಡ್ ಆರ್ಮರ್ಡ್ ಪ್ಲಾಟ್ಫಾರ್ಮ್ WHAP ವೆಹಿಕಲ್ನ ತಯಾರಿಸಿಕೊಡುತ್ತೆ. ಈ WHAPಯನ್ನು ಭಾರತ ಈಗ ಆಲ್ರೆಡಿ ಬಳಸ್ತಾ ಇದ್ದು ಸೇನೆಯಲ್ಲಿ ಫ್ರಂಟ್ ಲೈನ್ನಲ್ಲಿ ಹೋರಾಡ್ತವೆ. DRDO ಡಿಸೈನ್ ಮಾಡಿದೆ. 2022ರಿಂದಲೇ ಟಾಟಾ ಇದನ್ನು ಭಾರತೀಯ ಸೇನೆಗೆ ಪ್ರೊಡ್ಯೂಸ್ ಮಾಡಿ ಕೊಡ್ತಾ ಇದೆ. ಈಗ ಇದೇ ಆಯುಧವನ್ನು ಮೊರಾಕೋಗೂ ಕೊಡ್ತಾ ಇದ್ದು 12 ತಿಂಗಳ ಒಳಗೆ ಅದು ಕಾರ್ಯಾಚರಣೆಯನ್ನು ಕೂಡ ಶುರು ಮಾಡೋ ಪ್ಲಾನ್ ಇದೆ. 2027ರಲ್ಲಿ ಇದರ ಮೊದಲ ಬ್ಯಾಚ್ ಕೂಡ ರೆಡಿಯಾಗಿರುತ್ತೆ ಮೊರಾಕೋನಲ್ಲಿ.
ಆ ಮೂಲಕ ಆಫ್ರಿಕಾ ರಾಷ್ಟ್ರವೊಂದರಲ್ಲಿ ಇನ್ಫ್ಯಾಕ್ಟ್ ಜಗತ್ತಿನ ಯಾವುದೇ ದೇಶದಲ್ಲೂ ಭಾರತ ಇದೇ ಮೊದಲ ಬಾರಿಗೆ ಡಿಫೆನ್ಸ್ ಫೆಸಿಲಿಟಿ ನಿರ್ಮಾಣ ಮಾಡಿದಂತಾಗಿದೆ ಭಾರತ ಬಿಟ್ಟು ಹೊರಗಡೆ. ಬರೀ ಇಷ್ಟೇ ಅಲ್ಲ, ಮೊರಾಕೊ ಮತ್ತು ಭಾರತದ ನಡುವೆ ಇತ್ತೀಚೆಗೆ ಸಾಲು ಸಾಲು ಮೀಟಿಂಗ್ಗಳು ಕೂಡ ನಡೀತಾ ಇರೋದು ಜಾಗತಿಕ ಶಕ್ತಿಗಳ ಕಣ್ಣೆರಳಿಸಿದೆ. ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ಮೊರಾಕೋದ ಸೆಕ್ರೆಟರಿ ಆಫ್ ಸ್ಟೇಟ್ ಒಮರ್ ಹೆಜೀರಾ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ಭಾರತದ ನೌಕಾಪಡೆ ಕೂಡ ಪದೇ ಪದೇ ಮೊರಾಕೊ ನೀರಿಗೆ ಭೇಟಿ ಕೊಡುತ್ತಿದೆ. ಹಿರಿಯ ಅಧಿಕಾರಿಗಳು, ಆರ್ಥಿಕ ತಜ್ಞರು, ಬಿಸಿನೆಸ್ ಪ್ರಮುಖರು ಉನ್ನತ ಮಟ್ಟದ ಮೀಟಿಂಗ್ ಮಾಡ್ತಿದ್ದಾರೆ. ಮೊರಾಕೊ ಬೆಂಗಳೂರಲ್ಲಿ ಕಾನ್ಸುಲೇಟ್ ಕಚೇರಿ ಓಪನ್ ಮಾಡೋದಾಗಿ ಕೂಡ ಘೋಷಣೆ ಮಾಡಿದೆ. ಒಟ್ಟಾರೆ ಹೇಳೋದಾದ್ರೆ ಭಾರತ ಮೊರಾಕೊ ಸಂಬಂಧ ಆಕರ್ಷಕವಾಗಿ ಗ್ರೋ ಆಗ್ತಿದೆ. ಇದು ಮೆಡಿಟರೇನಿಯನ್ ರಾಷ್ಟ್ರಗಳ, ಅದರಲ್ಲೂ ಇಸ್ರೇಲ್ ಮತ್ತು ಅಮೆರಿಕ, ಯುರೋಪ್ ರಾಷ್ಟ್ರಗಳು ಕುತೂಹಲದಿಂದ ನೋಡೋ ರೀತಿ ಮಾಡಿದೆ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸೆವೆನ್ ಸೈನ್ಸ್ ಟೂರಿಸಂ ಕಂಪನಿ ಅಂಡಮಾನ್ಗೆ ಟ್ರಿಪ್ ಅನ್ನ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 51,700 ರೂಪಾಯಿ ಮಾತ್ರ. ಅಂಡಮಾನ್ 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೇಲ್ಸ್, ಸೆಲ್ಯುಲಾರ್ ಜೈಲ್, ಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಲ್ಯಾಂಡ್ ಟೂರ್, ಬರ್ಥಂಗ್ ಐಲ್ಯಾಂಡ್ ಟೂರ್, ಲೈಮ್ ಸ್ಟೋನ್ ಕೇವ್, ಎಲಿಫೆಂಟ್ ಬೀಚ್ ಟೂರ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಪ್ರೈವೇಟ್ ಫೆರಿ ಟಿಕೆಟ್ಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲ ಇರುತ್ತೆ. ಹೊರಡೋ ದಿನ 10 ನವೆಂಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನು ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಸ್ಟ್ರಾಟಜಿ ಏನು? ಈಗ ದಿಢೀರಂತ ಭಾರತ ಮೊರಾಕೊ ಜೊತೆಗೆ ಸಂಬಂಧ ವೃದ್ಧಿ ಮಾಡ್ಕೊಳ್ಳೋಕೆ ಕಾರಣ ಏನು ಅಂತ ಪ್ರಶ್ನೆ ಬಂದೇ ಬರುತ್ತೆ. ಜಾಗತಿಕ ಮಾಧ್ಯಮಗಳು ಇದಕ್ಕೆ ಅಮೆರಿಕ, ಯುರೋಪ್ ಕಾರಣ ಅಂತ ಬರೀತಿವೆ. ಆದ್ರೆ ಅದೊಂದೇ ಕಾರಣ ಅಲ್ಲ. ಇದರ ಆಳ ಅಗಲವನ್ನು ನೋಡ್ತಾ ಹೋದ್ರೆ ದೀರ್ಘಕಾಲದ ಸ್ಟ್ರಾಟಜಿ ಕಾಣುತ್ತೆ. ಅದರಲ್ಲೂ ಮುಖ್ಯವಾಗಿ ಚೀನಾವನ್ನ ಕೌಂಟರ್ ಮಾಡೋ ನಿಟ್ಟಿನಲ್ಲಿ ಮತ್ತು ಹೊಸ ಮಾರ್ಕೆಟ್ ಅನ್ನ ಕಂಡುಕೊಳ್ಳೋ ನಿಟ್ಟಿನಲ್ಲಿ ಭಾರತ ಪ್ರಯತ್ನ ಪಡ್ತಾ ಇದೆ. ಆಗಲೇ ಹೇಳಿದ ಹಾಗೆ ಮೊರಾಕೊ ಅತ್ಯಂತ ಆಯಕಟ್ಟಿನ ಜಾಗದಲ್ಲಿರೋ ರಾಷ್ಟ್ರ. ಜಿಬ್ರಾಲ್ಟರ್ ಜಲಸಂಧಿ ಇದರ ಪಕ್ಕದಲ್ಲೇ ಹಾದು ಹೋಗುತ್ತೆ. ಈ ಜಿಬ್ರಾಲ್ಟರ್ ಅಟ್ಲಾಂಟಿಕ್ ಮತ್ತು ಮೆಡಿಟರೇನಿಯನ್ ನಡುವೆ ಸಂಪರ್ಕ ಸಾಧಿಸೋಕೆ ಇರೋ ಏಕೈಕ ಜಲಮಾರ್ಗ. ಟರ್ಕಿ, ಸೈಪ್ರಸ್, ಗ್ರೀಸ್, ಸ್ಪೇನ್, ಇಟಲಿ, ಯುಕ್ರೇನ್, ಸಿರಿಯಾ, ಇಸ್ರೇಲ್ ಹೀಗೆ ಯಾವುದೇ ದೇಶ ಇಲ್ಲಿಂದ ಅಟ್ಲಾಂಟಿಕ್ ಸಾಗರ ತಲುಪಬೇಕಂದ್ರೂ ಕೂಡ ಇದೇ ಮಾರ್ಗದಲ್ಲಿ ಹಾದು ಹೋಗಬೇಕು. ನಿಮ್ಗೆ ಗೊತ್ತಿರೋ ಹಾಗೆ ಈಗ ಇಡೀ ಯುರೋಪ್ನಲ್ಲಿ ಅಮೆರಿಕ ಖಾಲಿ ಮಾಡ್ತಿರೋ ಜಾಗವನ್ನ ಚೀನಾ ಆಕ್ರಮಿಸಿಕೊಳ್ಳೋಕೆ ನೋಡ್ತಾ ಇದೆ. ಆದರೆ ಇತ್ತೀಚೆಗೆ ಈ ಚೈನಾಗೆ ಭಾರತ ಕೌಂಟರ್ ಕೊಡ್ತಿದೆ. ಚೀನಾವನ್ನ ಬಿಟ್ಟು ಯುರೋಪ್ ಭಾರತದ ಕಡೆಗೆ ತಿರುಗ್ತಾ ಇದೆ. ಯುರೋಪಿಯನ್ ಯೂನಿಯನ್ ಭಾರತದೊಂದಿಗೆ ಮುಕ್ತ ವ್ಯಾಪಾರ ಮಾತುಕತೆ ಕೂಡ ನಡೆಸ್ತಾ ಇದೆ ಒಪ್ಪಂದಕ್ಕೆ. ಭಾರತ ಕೂಡ ಯುರೋಪ್ ಭಾಗವನ್ನ ತನ್ನ ಭವಿಷ್ಯದ ದೊಡ್ಡ ಮಾರ್ಕೆಟ್ ಆಗಿ ನೋಡ್ತಾ ಇದೆ. ಏಷ್ಯಾದಿಂದ ಇಲ್ಲಿಗೆ ಕಾರಿಡಾರ್ ಹಾಕೋಕು ಪ್ಲಾನ್ ಹಾಕಿದೆ. ಸೊ ಈ ಭಾಗದಲ್ಲಿ ಆ ಕನಸು ನನಸಾಗಬೇಕು ಅಂದ್ರೆ, ಅಲ್ಲಿ ಪ್ರಭಾವ ವೃದ್ಧಿ ಆಗಬೇಕು ಅಂದ್ರೆ, ಸುಗಮವಾಗಿ ಸಂಚಾರ ಆಗಬೇಕು ಅಂದ್ರೆ ಮೊರಾಕೊ ಸಹಕಾರ ಬೇಕೇ ಬೇಕು. ಅಲ್ಲದೆ ಮೊರಾಕೊ ಈ ಭಾಗದಲ್ಲಿ ಲಾಜಿಸ್ಟಿಕ್ ಹಬ್ ಆಗಿದೆ. ದೊಡ್ಡ ದೊಡ್ಡ ಹಡಗುಗಳು ಲಂಗರು ಹಾಕೋಕೆ ಅವರಿಗೆ ಸೇವೆ ಕೊಡೋ ಕೆಲಸ ಮಾಡುತ್ತೆ. ನಾಳೆ ಭಾರತ ಈ ಭಾಗದಲ್ಲಿ ವ್ಯಾಪಾರದಲ್ಲಿ ಡಾಮಿನೇಟ್ ಮಾಡಿದ್ರೆ, ಅಲ್ಲಿ ವ್ಯಾಪಾರ ಸಹಕಾರ ಬೇಕು ಅಂದರೆ ಮೊರಾಕೊ ನಮ್ಮ ನಿಯಂತ್ರಣದಲ್ಲಿರೋದು ಅಥವಾ ನಮಗೆ ಹೇಳಿದ ಹಾಗೆ ಕೆಲಸ ಮಾಡಿಕೊಡೋದು, ಒಂದು ಗುಡ್ ರಿಲೇಶನ್ಶಿಪ್ನಲ್ಲಿ ಇರೋದು ತುಂಬ ಮುಖ್ಯ ಆಗುತ್ತೆ. ಎರಡನೇದು ಆಪರೇಷನ್ ಆಫ್ರಿಕಾ. ಆಫ್ರಿಕಾಗಾಗಿ ಜಾಗತಿಕ ಶಕ್ತಿಗಳ ನಡುವೆ ದೊಡ್ಡ ಮಟ್ಟದ ಶಾಡೋ ವಾರ್ ನಡೀತಾ ಇದೆ. ಎಲ್ರಿಗೂ ಗೊತ್ತು. ನಿಮಗೆ ಈ ಮುಂಚೆ ಕೂಡ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ವಿ. ಆಫ್ರಿಕಾದಲ್ಲಿ ಅಪಾರ ಪ್ರಮಾಣದ ಖನಿಜ ಸಂಪತ್ತಿದೆ. ಅದನ್ನ ತಮ್ಮ ಅಭಿವೃದ್ಧಿಗೆ ಬಳಸ್ಕೊಳ್ಳೋಕೆ ಏಷ್ಯಾ, ಯುರೋಪ್ ಎಲ್ಲ ರಾಷ್ಟ್ರಗಳು ಪ್ಲಾನ್ ಮಾಡ್ತಿವೆ. ಈ ಖಂಡಗಳ ರಾಷ್ಟ್ರಗಳು. ಚೀನಾ ಅಂತೂ ಇದರಲ್ಲಿ ಅಗ್ರೆಸಿವ್ ಆಗಿ ಕೆಲಸ ಮಾಡ್ತಿದೆ. ಇತ್ತೀಚೆಗೆ ಭಾರತ ಕೂಡ ಮೇನ್ ಪ್ಲೇಯರ್ ಆಗಿ ಎಂಟ್ರಿ ಕೊಡ್ತಾ ಇದೆ. ಚೀನಾ ಸೆಂಟ್ರಲ್ ಆಫ್ರಿಕಾವನ್ನ ಟಾರ್ಗೆಟ್ ಮಾಡ್ತಾ ಇದ್ರೆ, ಭಾರತ ನಾರ್ತ್ ಆಫ್ರಿಕಾವನ್ನ ಫೋಕಸ್ ಮಾಡ್ತಾ ಇದೆ. ನಿಮಗೆ ನೆನಪಿರಬಹುದು, PM ನರೇಂದ್ರ ಮೋದಿ ಕೆಲ ತಿಂಗಳುಗಳ ಹಿಂದೆ ಇದೇ ಭಾಗದಲ್ಲಿ ಬರೋ ನೈಜೀರಿಯಾಗೆ ಭೇಟಿ ಕೊಟ್ಟಿದ್ರು. ಅದಾದ್ಮೇಲೆ ಭಾರತದ ರಾಷ್ಟ್ರಪತಿ ಅಲ್ಜೀರಿಯಾ, ಮಾರಿಟಾನಿಯಾಗೆ ಭೇಟಿ ಕೊಟ್ಟಿದ್ರು. ಅಷ್ಟೇ ಅಲ್ಲ, ಭಾರತ ಈ ಭಾಗದಲ್ಲಿ ತನ್ನ ಡಿಪ್ಲೊಮ್ಯಾಟಿಕ್ ಮಿಷನ್ ಅನ್ನ ಕೂಡ ಹೆಚ್ಚು ಮಾಡ್ತಾ ಇದೆ. ಈ ಭಾಗದ ಮಾರ್ಕೆಟ್ ಅನ್ನ ಒಂದು ಮಟ್ಟಿಗೆ ಚೀನಾ ಡಾಮಿನೇಟ್ ಮಾಡ್ತಾ ಇದ್ದು, ಅದನ್ನ ರಿಪ್ಲೇಸ್ ಮಾಡೋಕೆ ಭಾರತ ಪ್ಲಾನ್ ಹಾಕ್ತಾ ಇದೆ. ಸದ್ಯ ಆಫ್ರಿಕಾದಲ್ಲಿ ಸಂಪೂರ್ಣ ಮಾನ್ಯತೆ ಪಡೆದ 54 ರಾಷ್ಟ್ರಗಳಿವೆ. ಆದರೆ ಇಷ್ಟು ದಿನ ಆದರೂ ಕೂಡ ಗಿನಿಯಾ, ಕ್ಯಾಮರೂನ್, ಎರಿಟ್ರಿಯಾ, ಚಾಡ್ ನಂತ ಆಯಕಟ್ಟಿನ ರಾಷ್ಟ್ರದಲ್ಲಿ ಭಾರತ ರಾಯಭಾರ ಕಚೇರಿಯನ್ನೇ ಹೊಂದಿರಲಿಲ್ಲ. ಆದ್ರೀಗ ಅಂತ 18 ರಾಷ್ಟ್ರಗಳಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಭಾರತ ಹೊಸದಾಗಿ ಎಂಬೆಸಿ ಓಪನ್ ಮಾಡಿದೆ.
G20 ಸಭೆ ಆದಾಗ ಭಾರತ ಈ ರಾಷ್ಟ್ರಗಳನ್ನ ತನ್ನ ಮಿತ್ರರು ಅಂತ ಕರೆದು ಅವರಿಗೆ ಜಾಗ ಕೊಟ್ಟು ಅವರ ವಿಶ್ವಾಸ ಗಳಿಸ್ತಿದೆ. ಗ್ಲೋಬಲ್ ಸೌತ್ ರಾಷ್ಟ್ರಗಳ ಧ್ವನಿ ನಾವಾಗ್ತೀವಿ ಅಂತ ಭಾರತ ಈ ಆಫ್ರಿಕನ್ ರಾಷ್ಟ್ರಗಳಿಗೂ ಲೀಡರ್ಶಿಪ್ ಕೊಡೋಕೆ ಹೆಜ್ಜೆ ಇಡ್ತಾ ಇದೆ. ಹಾಗೆ ಈ ಮೊರಾಕೋ ಅಪಾರ ಪ್ರಮಾಣದಲ್ಲಿ ಫಾಸ್ಫೇಟ್ ಹೊಂದಿರೋ ರಾಷ್ಟ್ರ. 50 ಬಿಲಿಯನ್ ಮೆಟ್ರಿಕ್ ಟನ್ ಫಾಸ್ಫೇಟ್ ಇದೆ ಅಂತ ಅಂದಾಜು ಮಾಡಲಾಗಿದೆ. ಜಗತ್ತಿನ ಫಾಸ್ಫೇಟ್ ನಿಕ್ಷೇಪದಲ್ಲಿ 70% ಬರೀ ಮೊರಾಕೋದಲ್ಲಿದೆ. ರಸಗೊಬ್ಬರ ತಯಾರಿಕೆಯಲ್ಲಿ ಈ ಫಾಸ್ಫೇಟ್ ತುಂಬಾ ಇಂಪಾರ್ಟೆಂಟ್. ಹಲವು ಫರ್ಟಿಲೈಸರ್ಸ್ ತಯಾರಿಕೆಯಲ್ಲೂ ಕೂಡ ಫಾಸ್ಫೇಟ್ ಯೂಸ್ ಮಾಡಲಾಗುತ್ತೆ. ವರದಿ ಪ್ರಕಾರ 2025ರಲ್ಲಿ ಭಾರತಕ್ಕೆ ಮೊರಾಕೋದಿಂದ 7.30 ಲಕ್ಷ ಟನ್ ಡೈಮೋನಿಯಂ ಫಾಸ್ಫೇಟ್ DAP ಮತ್ತು 2.85 ಲಕ್ಷ ಟನ್ ಟ್ರಿಪಲ್ ಸೂಪರ್ ಫಾಸ್ಫೇಟ್ TSP ಆಮದು ಮಾಡಿಕೊಳ್ಳಲಾಗಿದೆ. ಸೊ ಕೃಷಿ ಕ್ಷೇತ್ರಕ್ಕೆ, ಆಹಾರ ಭದ್ರತೆಗೆ ಮೊರಾಕೋ ಸಹಕಾರ ತುಂಬಾ ಮುಖ್ಯ. ಅಲ್ಲದೆ ಮೊರಾಕೋ ಆರ್ಥಿಕವಾಗಿ ತುಂಬಾ ಸ್ಟೇಬಲ್ ಇರೋ ರಾಷ್ಟ್ರ. ಎಕಾನಮಿ ಚೆನ್ನಾಗಿದೆ. ಇದರಿಂದ ಮೊರಾಕೋದಲ್ಲಿ ಭಾರತೀಯ ಹೂಡಿಕೆದಾರರಿಗೆ ಒಳ್ಳೆ ಅವಕಾಶಗಳಿವೆ. ಟೆಕ್ಸ್ಟೈಲ್ಸ್, IT, ಆಟೋಮೊಬೈಲ್ ಕಾಂಪೊನೆಂಟ್ಸ್ ಮತ್ತು ರಿನ್ಯೂವಬಲ್ ಎನರ್ಜಿ ಕ್ಷೇತ್ರದಲ್ಲಿ ಅವಕಾಶಗಳಿವೆ. ಇದಕ್ಕೂ ಭಾರತ ಅವಕಾಶಗಳನ್ನ ನೋಡ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಭಾರತ ಮೊರಾಕೋವನ್ನ ಹೊಸ ಮಾರ್ಕೆಟ್ ಆಗಿನೂ ನೋಡ್ತಾ ಇದೆ. ಭಾರತ ಮತ್ತು ಮೊರಾಕೋ ನಡುವೆ 2019-20ರಲ್ಲಿ ಜಸ್ಟ್ $1.75 ಬಿಲಿಯನ್ ವ್ಯಾಪಾರ ಇತ್ತು ಅಷ್ಟೇ. ಇದು 2022-23ರ ವೇಳೆಗೆ $3.6 ಬಿಲಿಯನ್ ರೀಚ್ ಆಗಿದೆ. ಈಗ ಅದು ಇನ್ನಷ್ಟು ಹೆಚ್ಚಾಗೋ ನಿರೀಕ್ಷೆ ಇದೆ. ನಮ್ಮ ಹೊಸ ಉತ್ಪಾದನೆಗಳು ಅಂದ್ರೆ ಸ್ಮಾರ್ಟ್ಫೋನ್ಸ್, ಎಲೆಕ್ಟ್ರಾನಿಕ್ ವಸ್ತುಗಳು ಮತ್ತು ಪೆಟ್ರೋಲಿಯಂ ಪ್ರಾಡಕ್ಟ್ಸ್, ಫಾರ್ಮಾಸ್ಯೂಟಿಕಲ್ಸ್, ಎಂಜಿನಿಯರಿಂಗ್ ಗೂಡ್ಸ್, ಆಟೋಮೊಬೈಲ್ ಪಾರ್ಟ್ಸ್, ಟೆಕ್ಸ್ಟೈಲ್ಸ್ ಎಲ್ಲದಕ್ಕೂ ಮೊರಾಕೋದಲ್ಲಿ ಬೇಡಿಕೆ ಇದೆ. ಬರೀ ಇಷ್ಟೇ ಅಲ್ಲ, ಉತ್ತರ ಆಫ್ರಿಕಾದ ಬಹುತೇಕ ರಾಷ್ಟ್ರಗಳಿಗೆ ಮೂಲಸೌಕರ್ಯದ ಕೊರತೆ ಕೂಡ ಇದೆ. ಅಫ್ಕೋರ್ಸ್ ನಾವು ಕೂಡ ಮೂಲಸೌಕರ್ಯ ಮಾಡ್ಕೊಳ್ಳೋದು ಬಾಕಿ ಇದೆ, ಆದರೆ ಅವ್ರು ನಮಗಿಂತ ಹಿಂದೆ ಇದ್ದಾರೆ. ಇಷ್ಟು ದಿನ ಚೈನಾ ಮತ್ತು ಯುರೋಪಿನ ರಾಷ್ಟ್ರಗಳು ಈ ಜಾಗದಲ್ಲಿ ಹಾರಾಡ್ತಿದ್ರು. ಆದರೆ ಅವರ ಬಂಡವಾಳ ಇವರಿಗೆ ಗೊತ್ತಿರೋದ್ರಿಂದ ಇವರು ಹೊಸ ಫ್ರೆಂಡ್ಸ್ ಅನ್ನ ಹುಡುಕ್ತಿದ್ದಾರೆ. ಇದನ್ನ ಭಾರತ ಅಡ್ವಾಂಟೇಜ್ ತಗೊಳ್ತಾ ಇದೆ. ರಕ್ಷಣಾ ಸಹಕಾರ ಎಲ್ಲಕ್ಕಿಂತ ಮುಖ್ಯವಾಗಿ ಗಮನ ಸೆಳೀತಿರೋ ವಿಚಾರ ಅಂದ್ರೆ ಭಾರತ ಮೊರಾಕೋ ಜೊತೆಗೆ ರಕ್ಷಣಾ ಒಪ್ಪಂದಕ್ಕೆ ಸೈನ್ ಹಾಕಿರೋದು. ಇಲ್ಲಿ ಭಾರತ ಅಮೆರಿಕ ಮತ್ತು ಚೀನಾವನ್ನೇ ಟಾರ್ಗೆಟ್ ಮಾಡಿರೋದು ಕಂಡು ಬರುತ್ತೆ. ಯಾಕಂದ್ರೆ ಇಲ್ಲಿ ತನಕ ಮೊರಾಕೋ ಆ ಎರಡೂ ರಾಷ್ಟ್ರಗಳಿಂದ ಅಂದ್ರೆ ಅಮೆರಿಕ, ಚೈನಾದಿಂದ ಹೆಚ್ಚಿನ ಆಯುಧವನ್ನ ಪರ್ಚೇಸ್ ಮಾಡ್ತಾ ಇತ್ತು. ಆದ್ರೆ ಅಮೆರಿಕ ಆಯುಧ ಕಾಸ್ಟ್ಲಿ, ಚೀನಾ ಆಯುಧ ಡಮ್ಮಿ. ಸೊ ಕಮ್ಮಿ ಕಾಸಿಗೆ ಗುಣಮಟ್ಟದ ಆಯುಧ ಅಂದ್ರೆ ಭಾರತ ಕ್ವಾಲಿಟಿನೂ ಚೆನ್ನಾಗಿ ಕೊಡುತ್ತೆ, ಪ್ರೈಸ್ ಕೂಡ ಕಮ್ಮಿ ಕೊಡುತ್ತೆ. ಹೀಗಾಗಿ ಭಾರತದ ಜೊತೆಗೆ ಮೊರಾಕೋ ಕೈ ಜೋಡಿಸ್ತಾ ಇದೆ. ಭಾರತಕ್ಕೂ ಕೂಡ ಈ ಭಾಗ ತುಂಬಾ ತುಂಬಾ ಇಂಪಾರ್ಟೆಂಟ್. ಫ್ಯೂಚರ್ನಲ್ಲಿ ಭಾರತ ಗ್ಲೋಬಲ್ ಪವರ್ ಆಗಬೇಕು ಅನ್ನೋ ಆಸೆ ಇದ್ರೆ ಜಗತ್ತಿನ ಎಲ್ಲಾ ಕಡೆ ಪ್ರಾಬಲ್ಯವನ್ನ, ಇನ್ಫ್ಲೂಯೆನ್ಸ್ ಅನ್ನ ಹರಡಿರಬೇಕು. ಈ ಭಾಗದಲ್ಲಿ ಶತ್ರುಗಳು ಎದ್ದೇಳಬಾರದು ಅಂದ್ರೂ ಕೂಡ ನಮಗಿಲ್ಲಿ ಪ್ರೆಸೆನ್ಸ್ ಬೇಕಾಗತ್ತೆ. ಕಡಲ ಸಹಕಾರ, ಸಾಗರ ವ್ಯಾಪಾರಕ್ಕೆ ಅಡ್ಡಿ ಆಗಬಾರ್ದು ಅಂದ್ರೆ ನಮ್ಮ ಸೇನೆಯ ಒಂದು ಪ್ರೆಸೆನ್ಸ್, ಒಂದು ತುಕಡಿ, 1-2 ಹಡಗುಗಳು ಈ ತರ ಅಲ್ಲಿ ಉಪಸ್ಥಿತಿಯನ್ನು ಹೊಂದಿರಬೇಕಾಗತ್ತೆ. ಹೀಗಾಗಿನೇ ಭಾರತದ ನೌಕಾಪಡೆ ಬ್ಯಾಕ್ ಟು ಬ್ಯಾಕ್ ಅಲ್ಲಿಗೆ ವಿಸಿಟ್ ಮಾಡ್ತಾ ಇದೆ. 2022ರಲ್ಲಿ ಭಾರತೀಯ ನೌಕಾಪಡೆಯ INS ತರ್ಕಶ್ ಸಮರಾಭ್ಯಾಸ ಮಾಡಿತ್ತು ಅಲ್ಲಿ. 2023ರಿಂದ ಇದು ಕಂಟಿನ್ಯೂಸ್ ಆಗಿ ನಡ್ಕೊಂಡ್ ಬರ್ತಾ ಇದೆ. ಹಾಗೆ ಮೊರಾಕೋಗೆ ಆಯುಧಗಳ ಹಸಿವಿದೆ. ಮಾರಿಟಾನಿಯಾ ಜೊತೆಗೆ ಅವರಿಗೆ ವಿವಾದ ಇದೆ. ಅವ್ರ ಜಾಗವನ್ನ ಇವರು ಆಕ್ರಮಿಸ್ಕೊಂಡು ಕೂತಿದ್ದಾರೆ. ಹಾಗೆ ಅಕ್ಕಪಕ್ಕದ ರಾಷ್ಟ್ರಗಳಲ್ಲಿ ಉಗ್ರವಾದ ಇದೆ. ನಾಳೆ ಅವರ ವಿರುದ್ಧವೂ ಹೋರಾಡಬೇಕು ಅಂತ ಸನ್ನಿವೇಶ ಬಂತು ಅಂತ ಹೇಳಿದ್ರೆ ಭಾರತದಂತಹ ಉಗ್ರ ವಿರೋಧಿ ಕಾರ್ಯಾಚರಣೆಗಳ ಲೆಜೆಂಡ್, ಚಾಂಪಿಯನ್, ಅನುಭವಿ ನಮ್ಮ ಸಹಾಯ ಅವರಿಗೆ ಯೂಸ್ಫುಲ್ ಆಗ್ಬೋದು. ಹೀಗಾಗಿ ಆಯಕಟ್ಟಿನ ಜಾಗದಲ್ಲಿರೋ ಮೊರಾಕೋ ಕಡೆಗೆ ಭಾರತ ಕೂಡ ಆಸೆಯಿಂದ ನೋಡ್ತಾ ಇದೆ. ಒಂದು ವೇಳೆ ಮುಂದೆ ಭಾರತಕ್ಕೆ ಸೇನಾ ನೆಲೆ ಮಾಡಿಕೊಳ್ಳಬೇಕಾದ ಸಂದರ್ಭ ಬಂದಾಗ ಮೊರಾಕೋ ಬೇಡ ಅನ್ನಲ್ಲ. ಯಾಕಂದ್ರೆ ಈಗಿನ ವೇಗ ನೋಡ್ತಾ ಇದ್ರೆ ಮೊರಾಕೋದ ಡಿಫೆನ್ಸ್ ಇಂಡಸ್ಟ್ರಿ ಮೇಲೆ ಭಾರತದ ಪ್ರಭಾವ ತುಂಬಾ ಇರೋ ರೀತಿ ಕಾಣಿಸ್ತಾ ಇದೆ. ಏನು ಇದರಿಂದ ಅಮೆರಿಕಗೂ ಒಂದು ಮೆಸೇಜ್, ನೀವು ನಮ್ಮ ಸುತ್ತಮುತ್ತ ಬರೋ ಪ್ರಯತ್ನ ಮಾಡಿದ್ರೆ ನಾವು ನಿಮ್ಮ ಎದುರು ಬಾಗಿಲಿಗೆ ಬಂದು ನಿಂತ್ಕೊಳ್ತೀವಿ ಅಂತ. ನಿಮ್ಮ ಅಟ್ಲಾಂಟಿಕ್ ಸಾಗರ ಕೂಡ ನಮಗೆ ದೂರ ಇಲ್ಲ, ಇನ್ನೊಂದು ಬದಿಯಲ್ಲಿ ನಾವಿಲ್ಲಿ ಮೊರಾಕೋದಲ್ಲೂ ಕೂಡ ನಮಗೆ ಫ್ರೆಂಡ್ಸ್ ಇದ್ದಾರೆ ಅನ್ನೋ ಮೆಸೇಜ್ ಪಾಸ್ ಮಾಡ್ಬೋದು. ಜಿಬ್ರಾಲ್ಟರ್ ಜಲಸಂಧಿ ಅಮೆರಿಕಗೂ ಮುಖ್ಯ. ಏನೋ ಇಸ್ರೇಲ್ ಕೂಡ ಇದನ್ನ ಸೂಕ್ಷ್ಮವಾಗಿ ನೋಡ್ತಾ ಇದೆ. ಮೊರಾಕೋ ಜೊತೆಗೆ ಚೆನ್ನಾಗಿರೋ ಸಂಬಂಧವನ್ನ ಇಸ್ರೇಲ್ ಹೊಂದಿದೆ. ಸೊ ಈ ಭಾಗದಲ್ಲಿ ಟರ್ಕಿ ವಿರುದ್ಧದ ಹೋರಾಟದಲ್ಲಿ ಇಸ್ರೇಲ್, ಗ್ರೀಸ್, ಸೈಪ್ರಸ್ಗಳ ಜೊತೆಗೆ ಮೊರಾಕೋ ಕೂಡ ಸೇರ್ಕೋಬಹುದು. ಅಫ್ಕೋರ್ಸ್ ಈಗ ಮೊರಾಕೋಗೂ ಟರ್ಕಿಗೂ ಅಂತ ವಿವಾದ ಏನಿಲ್ಲ. ಆದರೆ ಶತ್ರುಗಳ ಜೊತೆ ಮಿತ್ರ ಸೇರ್ಕೊಂಡ್ರೆ ಮೊರಾಕೋ ಮೇಲೂ ಕೂಡ ಅನುಮಾನ ಬಂದೇ ಬರುತ್ತೆ. ಮೊದಲೇ ಕಟ್ಟರ್ ಇಸ್ಲಾಮಿಸ್ಟ್ ರಾಷ್ಟ್ರಗಳಿಗೆ ಮೊರಾಕೋ ಕೊಂಡ್ರೆ ಅಷ್ಟೊಂದಷ್ಟೇ ಆಗಲ್ಲ ಅಷ್ಟೊಂದು.
ಯಾಕಂದ್ರೆ ಅವರು ಇಸ್ರೇಲ್ ಜೊತೆಗೆ ಚೆನ್ನಾಗಿದ್ದಾರೆ ಅಂತ. ಇಸ್ರೇಲ್ ಅರಬ್ ಯುದ್ಧದ ಟೈಮ್ನಲ್ಲಿ ಮೊಸಾದ್ಗೆ ಮೊರಾಕೋ ಸಹಾಯ ಮಾಡಿರೋ ಆರೋಪಗಳು ಕೂಡ ಇದೆ. ಸೊ ಈ ತರ ಎಲ್ಲ ಯುನೀಕ್ ಜಿಯೋ ಪೊಲಿಟಿಕಲ್ ಸಿಚುಯೇಷನ್ ಅನ್ನ ಹೊಂದಿರೋ ಒಂದು ರಾಷ್ಟ್ರದೊಂದಿಗೆ ಭಾರತ ವೇಗವಾಗಿ ಸಂಬಂಧವನ್ನ ಚೆನ್ನಾಗಿ ಮಾಡ್ಕೊಳ್ತಿದೆ. ಅದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡೋ ಪ್ರಯತ್ನವನ್ನ ನಾವು ಮಾಡಿದ್ದೇವೆ. ವರದಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಶೇರ್ ಯಾರಿಗೆ ಈ ಥರ ಟಾಪಿಕಲ್ಲಿ ಆಸಕ್ತಿ ಇರೋರಿಗೆ, ಇಂಥದ್ದೆಲ್ಲ ನೋಡೋಕ್ಕೆ ವಿಶೇಷ ಅಭಿರುಚಿ ಬೇಕು. ನಮ್ಮ mastmagga.comನ ಪ್ರೀತಿಯ ವೀಕ್ಷಕರಿಗೆ ಆ ಅಭಿರುಚಿ ಇದೆ ಅಂತ ಹೇಳಿ ನಾವು ಈ ರೀತಿ ವರದಿಗಳನ್ನು ತರ್ತಾ ಇದ್ದೇವೆ. ಇಂಥ ಅಭಿರುಚಿ ಇರೋರು ಇನ್ನೂ ಯಾರಾದರೂ ಗೊತ್ತಿದ್ರೆ ಅವರಿಗೆ ಶೇರ್ ಮಾಡಿ ಸ್ನೇಹಿತರೆ. ಹಾಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.